ಪಾದ ಕೇಳ್ಬೋದು. ಅವ್ರಿಗೇನೋ ಸಮಸ್ಯೆಗಳಿದ್ರೆ ಅವ್ರಿಗೆ ಬಲಗಡೆ ಪಾದ ಕೊಡುತ್ತೆ. ಇಲ್ಲ ಅವ್ರ ಕೆಲಸ ಏನಾದರೂ ಆಗಬೇಕಾಗಿದ್ರು ಕೂಡ ಬಲಗಡೆ ಪಾದ ಕೊಡುತ್ತೆ. ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗಿ ಅವ್ರಿಗೆ ಎಡಗಡೆ ಕೈಗೆ ಪಾದ ಕೊಡುತ್ತೆ. ಹೌದಾ? ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ದೆವ್ವ ಬಿಡಿಸುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಈ ದೇವಸ್ಥಾನ ಎಲ್ಲಿದೆ ಅಂತಂದರೆ ಬೆಂಗಳೂರಿಂದ ಕೇವಲ 35 ಕಿಲೋಮೀಟರ್, ಹಾಗೆ ಜಿಗಣಿಯಿಂದ ಸುಮಾರು 8 ಕಿಲೋಮೀಟರ್ ಆಗ್ಬೋದು. ಕೃಷ್ಣನದೊಡ್ಡಿ ಅನ್ನೋ ಒಂದು ಗ್ರಾಮದಲ್ಲಿ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆನೇಕಲ್ ತಾಲೂಕು ಸೇರಿದೆ. ಕೃಷ್ಣನದೊಡ್ಡಿ ಅನ್ನೋ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹಳನೇ ಪ್ರಸಿದ್ಧಿ ಹೊಂದಂತಹ ದೇವಸ್ಥಾನ ಅಂತಲೇ ಹೇಳಬಹುದು. ಇಲ್ಲಿ ಭೂತ, ಪ್ರೇತ, ಮಾಟ, ಮಂತ್ರ, ಗಾಳಿ, ನಕಾರಾತ್ಮಕ ಶಕ್ತಿ ಯಾವುದೇ ಇದ್ದರೂ ಸಹ ಇಲ್ಲಿ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೂ 50,000ಕ್ಕೂ ಹೆಚ್ಚು ಜನರಿಗೆ ಗಾಳಿಯನ್ನು ಬಿಡಿಸಿದ್ದಾರೆ. ಸ್ನೇಹಿತರೆ, ದೆವ್ವ ಭೂತ ಇದೆ ಅಂತ ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಬಹಳ ಹತ್ತಿರದಿಂದ ಆಪ್ತರಿಗೆ, ಈ ರೀತಿಯಾದಂಥ ಸಮಸ್ಯೆಗಳನ್ನು ಕಂಡಿರುವವರಿಗೆ ಮತ್ತು ಅದನ್ನು ಅನುಭವಿಸಿದವರು ಇದನ್ನು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಹತ್ತಿರದಿಂದ ನೋಡಿದಾಗಲೇ ಗೊತ್ತಾಗುತ್ತೆ, ನಮಗೆ ಗೊತ್ತಿಲ್ಲದೆ ಇರೋದು ಸಹ ಎಷ್ಟೋ ಇದೆ ಅಂತ. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತಂದರೆ, ಈ ದೇವಸ್ಥಾನದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಪೂಜೆ ಶುರುವಾಗುತ್ತೆ. ನಾವು 10 ಗಂಟೆಗೆ ಈ ಒಂದು ಜಾಗವನ್ನು ತಲುಪಿದ್ವಿ. ಹಾಗಾಗಿ ನಮಗೆ ಬಹಳ ಸಮಯ ಸಿಕ್ತು. ಅಲ್ಲಿ 3 ದಿವಸ 5 ದಿವಸ ಉಳ್ಕೊಂಡಂತಹ ಭಕ್ತಾದಿಗಳನ್ನು ಸಹ ತುಂಬ ಮಾತಾಡ್ಸಿದ್ವಿ. ಏನೇನು ಸಮಸ್ಯೆಗಳಿತ್ತು ನಿಮಗೆಲ್ಲ, ವಾಸಿ ಆಯಿತಾ, ಹೇಗೆ ಅಂತೆಲ್ಲನೂ. ಹಾಗೆ ಹೊಸದಾಗಿ ಬಂದಂತಹ ಭಕ್ತಾದಿಗಳನ್ನು ಸಹ ನಾವು ಮಾತಾಡ್ಸಿದ್ವಿ. ತುಂಬಾ ಆ್ಯಕ್ಟಿವ್ ಆಗಿದ್ದಾರೆ, ತುಂಬಾ ನಗ್ನಗ್ತಾ ಮಾತಾಡ್ತಾರೆ, ಮುಕ್ತವಾಗಿ ಮಾತಾಡ್ತಾರೆ, ತುಂಬ ಓದಿದ್ದಾರೆ, ಒಳ್ಳೊಳ್ಳೆ ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ಕೈ ತುಂಬ ಸಂಬಳ ತೆಗಿತಾರೆ. ಆ ವ್ಯಕ್ತಿಗಳನ್ನು ನೋಡಿದ್ರೆ ನಮಗೆ ಇವ್ರಿಗೆ ಈ ಥರ ಸಮಸ್ಯೆ ಇದೆಯಾ ಅಂತಲೇ ಅನಿಸುತ್ತೆ, ಆಶ್ಚರ್ಯ ಅನಿಸುತ್ತೆ. ನಾನು ಅವ್ರನ್ನ ಕೇಳ್ತಾ ಹೋದೆ, ಏನು ಸಮಸ್ಯೆ ಇದೆ ನಿಮಗೆ ಅಂತೆಲ್ಲನೂ. ಅವ್ರ ಸಮಸ್ಯೆಗಳನ್ನು ಹೇಳ್ಕೊಂಡ್ರು. ನನಗೆ ಫಸ್ಟ್ ಅನಿಸಿದ್ದೆ, ನೀವು ಮನೋರೋಗ ತಜ್ಞರ ಹತ್ರ ತೋರಿಸ್ಲಿಲ್ವಾ ಅಂತೆಲ್ಲನೂ. ಅವರು, ಅಯ್ಯೋ ಮೇಡಮ್, ನಾವು ಸೆಂಟ್ ಜಾನಲ್ಲಿ ತೋರಿಸಿದ್ದೀವಿ, ನಿಮಾನ್ಸಲ್ಲಿ ತೋರಿಸಿದ್ದೀವಿ, 3 ರಿಂದ 6 ತಿಂಗಳು ಟ್ಯಾಬ್ಲೆಟ್ಗಳನ್ನು ತೊಗೊಂಡಿದ್ದೀವಿ, ಆದರೂ ನಮಗೆ ವಾಸಿ ಆಗಲಿಲ್ಲ. ಇಲ್ಲಿ ಬಂದರೆ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ, ಹಾಗಾಗಿ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ರು. ಅವರು ಹೇಳ್ತಾ ಇದ್ದಂತಹ ಸಮಸ್ಯೆಗಳನ್ನು ಕೇಳಿ ಇದನ್ನು ನಾವು ರೆಕಾರ್ಡ್ ಮಾಡ್ಬೋದಾ ಅಂತ ಕೇಳಿದ್ವಿ. ಕುಟುಂಬಸ್ಥರು ಒಪ್ಪಲಿಲ್ಲ, ಬೇಡ ಮೇಡಮ್, ಸಮಸ್ಯೆ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾವು ರೆಕಾರ್ಡ್ ಮಾಡಲಿಲ್ಲ. ಯಾರ್ಯಾರು ಒಪ್ಪಿಗೆ ಕೊಟ್ಟರು ಅವ್ರದ್ದು ಮಾತ್ರ ನಾವು ರೆಕಾರ್ಡ್ ಮಾಡಿದ್ದೀವಿ. ಈ ದೇವಸ್ಥಾನದಲ್ಲಿ ಪ್ರತಿದಿನ 11 ರಿಂದ ರಾತ್ರಿ 9ರವರೆಗೆ ಗಾಳಿಯನ್ನು ಬಿಡಿಸ್ತಾರೆ. ಮೊದಲು ಇಲ್ಲಿ ಗಾಳಿ ಸಮಸ್ಯೆ ಇದೆ ಅಂತ ಯಾರೇ ಬಂದರೂ ಸಹ ದೇವ್ರ ಮುಂದೆ ಕೈ ಮುಗಿದು ಕೂರಿಸ್ತಾರೆ ಮತ್ತು ಚಂಬಾಳವನ್ನು ಬಾರಿಸ್ತಾರೆ. ಗಾಳಿ ಇದ್ದರೆ ಅದು ರಿಯಾಕ್ಟ್ ಮಾಡುತ್ತೆ, ಇಲ್ಲ ಅಂತಂದರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಇದ್ದರೆ ಇಲ್ಲಿ 3 ರಿಂದ 5 ದಿನ ಇಲ್ಲೇ ದೇವಸ್ಥಾನದಲ್ಲಿ ಉಳ್ಕೊಳ್ಬೇಕಾಗತ್ತೆ. 5 ದಿನಗಳ ಒಳಗೆ ಯಾವುದೇ ಸಮಸ್ಯೆ, ಗಾಳಿ ಸಮಸ್ಯೆ ಇದ್ದರೂ ಸಹ ಸಂಪೂರ್ಣವಾಗಿ ವಾಸಿ ಮಾಡಿ ಕಳಿಸ್ಕೊಡ್ಲಾಗತ್ತೆ ಅಂತ ಹೇಳ್ತಾರೆ. ಯಾವುದೇ ಗಾಳಿ ಸಮಸ್ಯೆ ಬರದೇ ಇರೋ ಹಾಗೆ ಪೂಜೆಯನ್ನು ಮಾಡಿ ಸಹ ಕಳಿಸ್ತಾರಂತೆ. ನಾನು ಈ ದೇವಸ್ಥಾನಕ್ಕೆ ಬಂದಂತಹ ಸಮಸ್ಯೆ ಇದ್ದು ಬಂದಂತಹ ವ್ಯಕ್ತಿಗಳನ್ನು ನಾನು ಮಾತಾಡಿಸಿದ್ದೆ ಅಲ್ವಾ, ಅವರನ್ನು ದೇವ್ರ ಮುಂದೆ ಕೈ ಮುಗಿದು ಕೂರಿಸ್ತಾರೆ, ಗಾಳಿ ಇದೆಯಾ ಇಲ್ವಾ ಅಂತ ಖಾತ್ರಿ ಮಾಡ್ಕೊಳ್ಳಿಕ್ಕೆ. ಈ ಒಂದು ಚಂಬಾಳದ ಶಬ್ದ ಪ್ರಾರಂಭ ಆಗಿದ್ದೇ ಅವ್ರ ವರ್ತನೆ ವಿಚಿತ್ರವಾಗಿಬಿಡುತ್ತೆ. ಇವರನ್ನ ನಾನಲ್ಲಿ ಮಾತಾಡಿಸಿದ್ದು, ಅಷ್ಟು ನಗ್ನಗ್ತಾ ಮಾತಾಡ್ತಾಯಿದ್ರು, ಅಷ್ಟು ಡೀಸೆಂಟಾಗಿ ಮಾತಾಡ್ತಾಯಿದ್ರು, ಇಷ್ಟೊಂದು ಕರ್ಕಶ ಧ್ವನಿ ಹೆಂಗೆ ಬಂತು, ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾಯಿದ್ರು. ನನಗೆ ಇದನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾ ಆಶ್ಚರ್ಯ ಅನಿಸ್ತು. ಅಲ್ಲಿ ಸ್ವಾಮಿಗಳು ಅವರು ಒಂದು ಕೂತ ಜಾಗದಲ್ಲೇ ಆರಾಮಾಗಿ ಶಾಂತವಾಗಿ ಮಾತಾಡಿಸ್ತಾಯಿದ್ರು. ಎಲ್ಲದಕ್ಕೂ ಅವರು ಸಹ ವಿಚಿತ್ರವಾಗಿ ಉತ್ತರ ಕೊಡ್ತಾಯಿದ್ರು. ನನಗಂತೂ ನೋಡಿ ತುಂಬಾ ಶಾಕ್ ಆಗೋಯ್ತು. ಹೇಳಬೇಕು, ಎಷ್ಟು ದಿನ ಆಯ್ತು ಬಂದು? ಏನು ಬದಿ ಕೊಟ್ಟು ಎಮ್ಮಗೆ? ಏನು ತೊಂದರೆ ಕೊಟ್ಟಿರ ಹೇಳ್ಬೇಕು.
ಕೂತಾಗ ನಕಾರಾತ್ಮಕ ಶಕ್ತಿ ಇದೆ ಅನ್ನೋದು ಖಾತ್ರಿಯಾದರೆ ಈ ಒಂದು ದೇವಸ್ಥಾನದಲ್ಲೇ 3 ರಿಂದ 5 ದಿನ ಉಳ್ಕೊಳ್ಬೇಕಾಗತ್ತೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಸಹ ಇರುತ್ತೆ. ಶೌಚಾಲಯದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಸಹ ದೇವಸ್ಥಾನದ ವತಿಯಿಂದನೇ ಮಾಡಿಕೊಡ್ಲಾಗತ್ತೆ. 3 ದಿವಸದಲ್ಲಿ ವಾಸಿಯಾದರೆ 3 ದಿವಸಕ್ಕೆ ಕಳಿಸಲಾಗತ್ತೆ. 5 ದಿವಸದಲ್ಲಿ ವಾಸಿಯಾದರೆ 5 ದಿವಸದಲ್ಲಿ ಕಳಿಸಲಾಗತ್ತೆ. ಪ್ರತಿದಿನ ಇಲ್ಲಿ ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಪ್ರತಿದಿನ ಪೂಜೆಯನ್ನು ಮಾಡಿ ಅಲ್ಲಿಗೆಯನ್ನು ಹಾಕ್ಸೋದು ಅಂತ ಕರೀತಾರೆ. ಅದನ್ನು ಹಾಕಿಸಿ ಮತ್ತೆ ಜೀವನದಲ್ಲಿ ಯಾವತ್ತೂ ಕೆಟ್ಟ ಗಾಳಿ ಸೋಕಬಾರ್ದು ಅಂತ ಪೂಜೆ ಮಾಡಿ ಕಳಿಸಲಾಗತ್ತಂತೆ. ಮತ್ತು ನಾನು ಕೇಳಿದೆ, ಇಲ್ಲಿ ಯಾಕೆ 3 ದಿವಸ 5 ದಿವಸ ಇಲ್ಲೇ ಉಳ್ಕೊಳ್ಬೇಕು ಅಂತ. ಆಗ ಸ್ವಾಮಿಗಳು ಹೇಳಿದ್ರು, ಇಲ್ಲಿ ಅಂಟು ಗಾಳಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಬಂದಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ಅಂಟು ಗಾಳಿ ಯಾವುದು ಸೋಕಬಾರ್ದು, ಇಲ್ಲಿರೋಷ್ಟು ದಿವಸ ನಾವೇ ಇಟ್ಕೊಂಡು ಅದನ್ನು ಹೊರಗಡೆ ಕಳಿಸಿ ನಾವು ಅವ್ರನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನೇ ಅಲೆಗೆ ಹಾಕ್ಸೋದು ಅಂತ ಕರೀತಾರೆ. ಈ ರೀತಿ ಹಾಕೋದ್ರಿಂದ ಜೀವನದಲ್ಲಿ ಯಾವತ್ತೂ ಕೆಟ್ಟ ಗಾಳಿ ಮತ್ತೆ ಸೋಕೋದಿಲ್ಲ ಅಂತ ಹೇಳಲಾಗತ್ತೆ. ಹಾಗೆ ವಾಸಿಯಾದಂತಹ ಭಕ್ತಾದಿಗಳನ್ನು ಪೂಜೆಯನ್ನು ಮಾಡಿ ಎಲ್ಲರನ್ನೂ ಆಶೀರ್ವದಿಸಿ ಅವರಿಗೆ ಅವರ ಊರುಗಳಿಗೆ ಕಳಿಸ್ಕೊಡ್ಲಾಗತ್ತೆ. ಇದು ನಮ್ಮ ರೇಣುಕಾ ಯಲ್ಲಮ್ಮ ತಾಯಿ ಬಸಪ್ಪ. ಇಲ್ಲಿ ವಿಶೇಷ ಪ್ರತಿನಿತ್ಯನೂ ಫಸ್ಟು ನಮ್ಮ ಬಸಪ್ಪನ ಪೂಜೆ ಆಗಿ ಆಮೇಲೆ ತಾಯಿ ಪೂಜೆ ಮಾಡೋದು ನಾವು. ಆಮೇಲೆ ಫಸ್ಟೇ ಬಸಪ್ಪನ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ಲಮ್ಮನ ಪೂಜೆ ಮಾಡಿ ಆಮೇಲೆ ಏನಾದರೂ ಯಾರು ತೊಂದರೆ ಇದ್ದರೆ ಪಾದ ಕೇಳೋದು ಬಿಡ್ತೀವಿ. ಇದು ಬಂದ್ಬಿಟ್ಟು ಗೃಹ ಪ್ರವೇಶಕ್ಕೆ, ಪಾದ ಪೂಜೆಗೆ ಎಲ್ಲದಕ್ಕೂ ಹೋಗುತ್ತೆ. ಆಮೇಲೆ ಏನೇ ತೊಂದರೆ ಇದ್ದರೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪಾದ ಕೇಳ್ಬೋದು. ಅವ್ರಿಗೇನೋ ಸಮಸ್ಯೆಗಳಿದ್ರೆ ಅವ್ರಿಗೆ ಬಲಗಡೆ ಪಾದ ಕೊಡುತ್ತೆ. ಇಲ್ಲ ಅವ್ರ ಕೆಲಸ ಏನಾದರೂ ಆಗಬೇಕಾಗಿದ್ರು ಕೂಡ ಬಲಗಡೆ ಪಾದ ಕೊಡುತ್ತೆ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಸ್ವಲ್ಪ ನಿಧಾನವಾಗಿ ಎಡಗಡೆ ಕೈಗೆ ಪಾದ ಕೊಡುತ್ತೆ. ಹೌದಾ? ಮನೆಗಳಿಗೆ ಗೃಹ ಪ್ರವೇಶಕ್ಕೆ ಎಲ್ಲದಕ್ಕೂ ಕರ್ಕೊಂಡು ಹೋಗ್ಬೋದು. ಗೃಹ ಪ್ರವೇಶಕ್ಕೆಲ್ಲ ಈ ಕಡೆ ಲೋಕಲ್ ಅಲ್ಲೆಲ್ಲ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ಬೋದು. ಬಂದು ಫಸ್ಟೇ ಬಂದು ಹೇಳ್ಬೇಕು, ಹೇಳಿ ಆಮೇಲೆ ಬಂದು ಕರ್ಕೊಂಡು ಹೋಗ್ಬೋದು. ಯಾವ ತರ ಸಮಸ್ಯೆ ಇತ್ತು ನಿಮ್ಗೆ? ಅಂದರೆ ಫಸ್ಟು ಹೊಟ್ಟೆ ನೋವು ಬಂತು ಮೇಡಮ್. ನನಗೆ ಹೊಟ್ಟೆ ನೋವಿಂದ ಮೈಕೈ ನೋವು ಬಂತು ಮೇಡಮ್. ಕಾಲೆಲ್ಲ ತುಂಬ ಕ್ರಾಸ್ ಆಗ್ತಿತ್ತು ಮೇಡಮ್. ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾವಾಗೂ ಮಲ್ಕೊಳ್ಳೋದು ಅನಿಸ್ತಿತ್ತು. ನೀವು ಹಾಸ್ಪಿಟ್ಲಿಗೆಲ್ಲ ಎಲ್ಲ ಕಡೆ ಹೋಗಿದ್ದೀನಿ ಮೇಡಮ್. ಅಲ್ಲೇನು ವಾಸಿ ಏನೂ ಆಗಿಲ್ಲ ಮೇಡಮ್. ಆಮೇಲೆ ಎದೆ ನೋವು ಭಾಳ ಬರ್ತಿತ್ತು ಮೇಡಮ್. ಊಟ ಬಿಡಂಗೆ ಆಗ್ತಿತ್ತು. ತುಂಬ ಅಳಕ್ತಂಗೆ ಕ್ರಾಸ್ ಆಗ್ತಿತ್ತು. ಎಷ್ಟೋ ಕಡೆ ಎಲ್ಲ ತೋರಿಸಿದ್ದೀನಿ ಮೇಡಮ್. ಎಲ್ಲೂ ನಮ್ಮ ಪರ್ಯಾದ ಸಿಕ್ಕಿಲ್ಲ ನನಗೆ. ಎಲ್ಲ ಕಡೆ ಹೋದ್ರೆ ದೇವ್ರರ್ಕೆ ಬರ್ತಿತ್ತು ಮೇಡಮ್. ದೇವ್ರರ್ಕೆಲ್ಲ ತೀರಿಸಿದ್ದೀನಿ. ಆದರೆ ಗಾಳಿ ಐತೆ ಅಂತ ಗೊತ್ತಾಗಿದ್ದಿಲ್ಲೇ ಮೇಡಮ್. ನನಗೆ ವಾಸಿ ಎರಡು ಹೋಯ್ತು ಮೇಡಮ್. ನನಗೆ ಏನು ತ್ರಾಸ ಇಲ್ಲ ಮೇಡಮ್. ಆರಾಮಿದ್ದೀನಿ ಮೇಡಮ್. ನಾನು ಅಂದ್ರೆ ಅಲ್ಲಿಗೆ ಹಾಕ್ಸ್ಕೊಳಕ್ಕೆ ಬಂದಿದೆ ಮೇಡಮ್. ಆದರೆ 3 ದಿನ ಆಗಿತ್ತು. ಇವತ್ತು ಹಾಕ್ಸ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಹೇಗೆ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ? ಯೂಟ್ಯೂಬ್ ನೋಡೇ ಬಂದಿದ್ದು ಮೇಡಮ್. ನಾನು ತಾಯಿದು ಒಂದು ಬಟ್ಟೆ ಇಟ್ಕೊಂಡ್ರೆ ಸಾಕು ಮೇಡಮ್, ನಮ್ಗಷ್ಟೇ ನೆಮ್ಮದಿ ಬರ್ತದೆ. ಅಷ್ಟು ಶಕ್ತಿ ಇದೆ ಅಂತ ಶಕ್ತಿ ಇದೆ ಮೇಡಮ್ ಇಲ್ಲಿದು. ನಾನು ಬೇಕಾದ ರಾಜಸ್ಥಾನ, ಆಂಧ್ರ ಎಲ್ಲ ಕಡೆ ಹೋಗಿ ಬಂದಿರೋದು ಮೇಡಮ್. ಎಲ್ಲೋ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದೀನಿ. ಆದರೆ ಎಲ್ಲೂ ನನಗೆ ರಿಸಲ್ಟ್ ಬಂದಿರಲಿಲ್ಲ ಮೇಡಮ್. ಗುಣನೂ ಆಗಿಲ್ಲ ಮೇಡಮ್. ಇಲ್ಲಿ ಊಟದ ವ್ಯವಸ್ಥೆ, ಮನ್ಕೊಳಕ್ಕೆ ಸ್ವಾಮಿನೂ ಎಲ್ಲ ಚೆನ್ನಾಗಿದ್ದಾರೆ. ಒಂದು ಮನೆ ಥರ ಫೀಲ್ ಆಗುತ್ತೆ ನಮ್ಗಿಲ್ಲಿ. ನೋಡಿದೆ ನಾನು, ಸ್ವಲ್ಪ ಮನೆ ಥರನೇ ಅಟ್ಮಾಸ್ಫಿಯರ್ ಇದೆ. ಅವರು ಏನು ಹೆಂಗೆ ಇದ್ದು ನಾವು ಯಾವ ಥರ ಗಲಾಟೆ ಮಾಡಿದ್ರು ಅವ್ರು ಏನು ನಮ್ಗೆ ಏನನ್ನಲ್ಲ, ಬೈಯೋದಿಲ್ಲ. ಒಟ್ಟಾರೆ ನನಗನ್ಸಿದ್ದು ಏನಪ್ಪ ಅಂತಂದರೆ, ಒಬ್ಬ ಆರೋಗ್ಯವಂತ ವ್ಯಕ್ತಿ ಒಂದು ತಲೆಯನ್ನು ಆಡಿಸ್ಲಿಕ್ಕೆ ಮಿನಿಮಮ್ 1 ನಿಮಿಷ ಆಗೋದಿಲ್ಲ ನನ್ನ ಪ್ರಕಾರ. ಅಂಥದ್ರಲ್ಲಿ ಅರ್ಧ ಗಂಟೆ ಮೇಲೆ ಕತ್ತನ್ನು ಮತ್ತು ಮೈಕೈಯನ್ನು ಒಂದೇ ಸಮನೆ ತುಂಬ ಫಾಸ್ಟಾಗಿ ಆಡಿಸ್ಲಿಕ್ಕೆ ಹೇಗೆ ಸಾಧ್ಯ? ಇದು ನೆಗೆಟಿವ್ ಎನರ್ಜಿ ಇದ್ದರೆ ಮಾತ್ರನೇ ಸಾಧ್ಯನಾ ಅಂತ ನನಗನ್ಸುತ್ತೆ. ಹಾಗೆ ಕೆಲವ್ರು ಅನ್ಕೋಬೋದು ಹೊಟ್ಟೆ ನೋವು, ತಲೆನೋವು ಅದೆಲ್ಲ ಸಾಮಾನ್ಯವಾಗಿ ಬರುತ್ತೆ, ಅದನ್ನೆಲ್ಲ ನಾವು ನಂಬೋಲ್ಲ ಅಂತ. ನಾನು ಅದೇ ರೀತಿ ಯೋಚನೆ ಮಾಡ್ತಿದ್ದೆ. ನಾನು ಸಾಕಷ್ಟು ಪ್ರಶ್ನೆಗಳನ್ನು ಸಹ ಅವ್ರನ್ನ ಕೇಳಿದ್ದೀನಿ. ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ನಮ್ಗೆ ಅನಿಸ್ಬೋದು ಅದನ್ನೆಲ್ಲ ನೋಡಿದ್ರೆ. ಆದರೆ ಆ ಕ್ಷಣದಲ್ಲೇ ಅವ್ರಿಗೆ ಕೈಕಾಲೆಲ್ಲ ತುಂಬ ಊತ ಬರುತ್ತೆ, ಮುಖ ಚಹರೆನೇ ವಿಚಿತ್ರವಾಗುತ್ತೆ. ಇದಕ್ಕೆಲ್ಲ ಏನು ಹೇಳೋದು ಅನ್ನೋದು ನನಗೆ ಒಂದು ಪ್ರಶ್ನೆ ಆಗಿದೆ. ಹಾಗೆ ಈ ಕೆಲವರು ಭಾವನೆಗಳು, ದೆವ್ವ, ಭೂತ, ಈ ಕೆಟ್ಟ ಗಾಳಿ ಅನ್ನೋದೆಲ್ಲ ಒಂದು ಜನಪ್ರಿಯ ಭಾವನೆಗಳು, ಕಲ್ಪನೆಗಳು ಅಂತ ಹೇಳ್ತಾರೆ. ಆದರೆ ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ನಮಗೆ ಕಾಣದೇ ಇರೋವಂತಹ ಒಂದು ಶಕ್ತಿನೂ ಇದೆ. ಒಂದು ಸಕಾರಾತ್ಮಕ ಶಕ್ತಿ ಇದ್ದ ಮೇಲೆ ಒಂದು ನಕಾರಾತ್ಮಕ ಶಕ್ತಿನೂ ಸಹ ಇದೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನಿಸ್ಲಿಕ್ಕೆ ಶುರುವಾಗಿದೆ. ಅದನ್ನು ನಾನು ನಿಮಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ. ಕೆಲವರಿಗೆ ಈ ಒಂದು ಒಪಿನಿಯನ್ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು. ಬಟ್ ನಮಗೆ ಅನಿಸಿದ್ದು ಒಂದು ಒಪಿನಿಯನ್ನ ನಾವು ಹೇಳ್ತಾ ಇದ್ದೀವಿ.
ನಾನು ಮೊದಲನೇ ಬಾರಿ ಈ ರೀತಿಯಾದಂತಹ ದೃಶ್ಯಗಳನ್ನು ಪ್ರತ್ಯಕ್ಷವಾಗಿ ನಾನು ನೋಡಿದ್ದು ನನಗೆ ಬಹಳನೇ ಆಶ್ಚರ್ಯ ಅಂತ ಅನಿಸ್ತು. ಇನ್ನು ಹಲವಾರು ಸನ್ನಿವೇಶಗಳನ್ನು ದೃಶ್ಯಗಳನ್ನು ನಾನು ನೋಡಿದೆ, ಆದರೆ ಎಲ್ಲವನ್ನೂ ಹಾಕಲಿಕ್ಕೆ ಆಗಲಿಲ್ಲ. ಹಾಗಾಗಿ ನನಗನ್ಸಿದ್ದು ತುಂಬ ಹತ್ರದಿಂದ ಆಪ್ತರಿಗೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಕಂಡವರಿಗೆ ಮತ್ತು ಅದನ್ನು ಅನುಭವಿಸಿದವರು ಇದನ್ನು ನಂಬ್ತಾರೆ ಅಂತ ನನಗನ್ನಿಸ್ತು. ಯಾಕಂದರೆ ನಾನು ಇಷ್ಟು ದಿವಸದಿಂದ ನಾನು ನೋಡಿರಲಿಲ್ಲ. ಈಗ ನಾನು ಪ್ರತ್ಯಕ್ಷವಾಗಿ ನಾನು ನೋಡಿದೆ. ಎಲ್ಲೋ ಒಂದು ಕಡೆ ನನಗೆ ಓಕೆ, ನೆಗೆಟಿವ್ ಎನರ್ಜಿ ಇದೆ ಅನ್ನೋದು ಒಂದು ಭಾವನೆ ಬರ್ತಾ ಇದೆ. ಇದ್ರ ಬಗ್ಗೆ ನನಗೆ ಇನ್ನೂ ಹಲವಾರು ಕುತೂಹಲಗಳು ಸಹ ಉಂಟಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದನ್ನು ಆಳವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸಾಧ್ಯವಾದರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಲೈಕು ಮತ್ತು ಕಮೆಂಟು ನಮಗೆ ತುಂಬಾ ಮುಖ್ಯ. ನಿಮ್ಮ ಒಂದು ಪರಿಚಯಸ್ಥರಿಗೆ, ನಿಮ್ಮ ಒಂದು ಸ್ನೇಹಿತರಿಗೆ ಯಾರಿಗಾದರೂ ಈ ರೀತಿಯಾದಂತಹ ಸಮಸ್ಯೆಗಳಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ನಮ್ಮಿಂದ 4 ಜನಕ್ಕೆ ಅನುಕೂಲ ಆದರೆ, ಉಪಯೋಗ ಆದರೆ ಅಷ್ಟೇ ಸಾಕು ಅಂತ ಹೇಳ್ತಾ, ತಾಯಿ ಯಲ್ಲಮ್ಮ ದೇವಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.